Hi, I'm Dr. Amrita Jagdale. I'm the CEO of Wicked Healthcare Private Limited, which is there in Anjana Nagar, Bangalore. Welcome to Samparka TV. Some tips for bedridden patients ಹೇಳಕ್ ಇಷ್ಟಪಡ್ತೀನಿ. ಫಾರ್ ಎಕ್ಸಾಂಪಲ್ ತುಂಬಾ ಬೆಡ್ರಿಡನ್ ಪೇಷಂಟ್ಸ್ ಇರ್ತಾರೆ ಮನೇಲಿ. ಅವಾಗ ಏನ್ ಮಾಡ್ಬೇಕು, ಅವ್ರಿಗೆ ಒಂದೇ ಕಡೆ ಮಲಗಿರ್ತಾರೆ ಕಂಟಿನ್ಯೂಸ್ ಆಗಿ. ಟು ಪ್ರಿವೆಂಟ್ ಬೆಡ್ ಸೋರ್ ನೀವ್ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್, ಅಂದ್ರೆ ಎವ್ರಿ ಸೆಕೆಂಡ್ ಅವರ್ಲಿ 2 hours ಆಯ್ತಾ, ಅವರು ಲೆಫ್ಟ್ ಅಲ್ಲಿ ಮಲಗಿದ್ರೆ ಅವ್ರಿಗೆ ರೈಟ್ ಅಲ್ಲಿ ಮಲಗಿಸ್ಬೇಕು. ತುಂಬಾ ಪೇಷಂಟ್ಸ್ ನಾವು ನೋಡಿದೀವಿ, ಅವರು ಜಸ್ಟ್ ಸುಪೈನ್ ಪೊಸಿಷನ್ ಅಂದ್ರೆ ಸ್ಟ್ರೈಟ್ ಆಗಿ ಮಲಗಿಸಿರ್ತಾರೆ. ಸ್ಟ್ರೈಟ್ ಆಗಿ ಮಲಗಿಸೋದ್ರಿಂದ ಎಷ್ಟೋ ಬೋನಿ ಪ್ರಾಮಿನೆನ್ಸ್ ಇರುತ್ತಲ್ಲ, ಅದರಲ್ಲಿ ಏನಾಗುತ್ತೆ ಅಂದ್ರೆ ವೂಂಡ್ಸ್ ಸ್ಟಾರ್ಟ್ ಆಗುತ್ತೆ. ಚೂರ್ ಫೀಲಿಂಗು ಸ್ಟಾರ್ಟ್ ಆದ್ರೆ ಯು ಶುಡ್ ಗೆಟ್ ಟು ನೋ ದಟ್ ಅದು ಬೆಡ್ ಸೋರ್ ಅಂತ. ಅದನ್ನ ನಿಮ್ಮ ಹತ್ರ ಇರುವಂತಹ ಡಾಕ್ಟರ್ಗೆ ನೋಟಿಸ್ ಮಾಡ್ಲೇಬೇಕು, ಬಿಕಾಸ್ ದಟ್ ಈಸ್ ದ ಬೆಡ್ ಸೋರ್. ಟು ಪ್ರಿವೆಂಟ್ ಬೆಡ್ ಸೋರ್ ನಾನು ಹೇಳಿದೆ, ಪೊಸಿಷನ್ ಚೇಂಜ್ ಮಾಡ್ಬೇಕು, ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್. ದಿಸ್ ಇಸ್ ದ ಬೆಸ್ಟ್ ಪೊಸಿಷನ್ಸ್ ಟು ಪ್ರಿವೆಂಟ್ ದ ಬೆಡ್ ಸೋರ್. ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್, ತುಂಬಾ ಪೇಷಂಟ್ಸ್ ಇರ್ತಾರೆ, ಬೆಡ್ ರಿಡನ್ ಇರ್ತಾರೆ, ವಯಸ್ಸಾದರೂ ಕೂಡ ಇರ್ತಾರೆ, ಒಂದು 4 ಗೋಡೆ ಮಧ್ಯೆ ಇರ್ತಾರೆ. ಬಿಕಾಸ್ ಅವ್ರಿಗೆ ಆಚೆ ಹೋಗೋದು ಇರಲ್ಲ, ನೀವು ಕರ್ಕೊಂಡು ಹೋಗ್ತೀನಿ ಅಂದ್ರೆ ಅವ್ರು ಹೋಗೋದು ಇಲ್ಲ. 4 ಗೋಡೆ ಮಧ್ಯೆ ಇರುವಾಗ ಆಟೋಮೆಟಿಕ್ಲಿ ಜಸ್ಟ್ ಥಿಂಕ್ ದಟ್ ಅವ್ರು ಸೈಕಾಲಜಿಕಲಿ ಡಿಪ್ರೆಷನ್ ಆಗಕ್ ಸ್ಟಾರ್ಟ್ ಆಗ್ತಾರೆ. ಟು ಪ್ರಿವೆಂಟ್ ದಟ್, ನಾನ್ ನಿಮ್ಗೆ ಹೇಳಲ್ಲ ನೀವು ಕಂಟಿನ್ಯೂಸ್ ಆಗಿ ನಿಮ್ಮ ಅಮ್ಮ ಅಪ್ಪ ಜೊತೆ ಕುತ್ಕೊಳ್ಳಿ, ಅಜ್ಜಿ ತಾತ ಜೊತೆ ಕುತ್ಕೊಂಡು ಮಾತಾಡಿ ಅಂತ. ದಟ್ ಈಸ್ ನಾಟ್ ಪಾಸಿಬಲ್. ನೀವೇನ್ ಮಾಡ್ಬೇಕು ಅಂದ್ರೆ, ಮಾರ್ನಿಂಗ್ ಆಫೀಸ್ ಹೋಗುವಾಗ ಜಸ್ಟ್ ಹಗ್ ಹರ್ ಅಂಡ್ ಟೆಲ್ ದಟ್ ಯು ಆರ್ ಗೋಯಿಂಗ್ ಟು ಆಫೀಸ್. ಈವ್ನಿಂಗ್ ಬಂದ ತಕ್ಷಣ ಮಾರ್ನಿಂಗ್ ಇಂದ ಈವ್ನಿಂಗ್ ಏನ್ ಮಾಡ್ದೆ ಅಂತ. ಫಾರ್ ಎಕ್ಸಾಂಪಲ್, ನಮ್ಮ ಮಕ್ಳಿಗೆ ನಾವು ಸ್ಕೂಲ್ಗೆ ಹೋದಾಗ ಕೇಳ್ತೀವಿ, ಬಂದ್ಮೇಲೆ ಏನ್ ಮಾಡ್ತಾ ಇದ್ದೆ, ಮೇಡಮ್ ಏನ್ ಹೇಳಿದ್ರು, ಯಾವ ತರ ಪ್ರೇಯರ್ ಮಾಡಿದ್ರು, ಏನ್ ಓದ್ದೆ ಅಂತ. ನೀವು ಕೂಡ ಅದೇ ಕೇಳಿ, ಕೇರ್ ಟೇಕರ್ ಏನ್ ಮಾಡಿದ್ರು, ಊಟ ಮಾಡ್ದ, ಮಲಗ್ದ, ಮೆಡಿಸಿನ್ ತಗೊಂಡ. ದೋ ಯು ನೋ ದಟ್ ಅವ್ರು ನಿಮ್ ಮೆಡಿಸಿನ್ ತಗೊಂಡಿದ್ದಾರೆ, ಮಲಗಿದ್ದಾರೆ, ಕೇರ್ ಟೇಕರ್ ಇದ್ದಾರೆ ನೋಡಕ್ಕೆ, ಅಂದ್ರೂ ಕೂಡ ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ 5 minutes ನ ತಗೊಂಡ್ಬಿಟ್ಟು ನೀವು ಅವ್ರಿಗೆ ಟ್ರೀಟ್ ಮಾಡ್ಲೇಬೇಕಾಗತ್ತೆ. ಥರ್ಡ್ ಥಿಂಗ್ ಏನಂತಂದ್ರೆ, ಎಷ್ಟೋ ಜನ ಅನ್ಕೊಂಡಿರ್ತೀರಾ ಕೇರ್ ಟೇಕರ್ ತಗೊಂಡ್ರೆ ಕಷ್ಟ ಆಗುತ್ತೆ ಮನೇಲಿ, ಅವ್ರು ಹೇಗಿರ್ತಾರೆ ಏನೋ, ಅವ್ರಿಗೆ ಯಾವ ಕ್ವಶನ್ಸ್ ಕೇಳಿ ನಾನು ಹೈಯರ್ ಮಾಡ್ಲಿ. ಎಷ್ಟೋ ಕೇರ್ ಟೇಕರ್ ಸಮ್ಟೈಮ್ಸ್ ಏನ್ ಮಾಡಿರ್ತಾರಂದ್ರೆ, ಅವ್ರಿಗೆ ಏನ್ ಮಾಡ್ಲಿ, ಯಾವ ತರ ಕೇರ್ ಟೇಕರ್ಸ್ ನ ಹೈಯರ್ ಮಾಡ್ಲಿ, ಯಾವ ಏಜೆನ್ಸಿ ಕಾಲ್ ಮಾಡ್ಲಿ, ರಿಯಲಿ ನನಗೆ ಕೇರ್ ಟೇಕರ್ ಅವಶ್ಯಕತೆ ಇದೆನಾ ಇಲ್ವಾ ಅನ್ನೋದು ಎಷ್ಟೋ ಜನಕ್ಕೆ ಕ್ವೆಶನ್ ಇರುತ್ತೆ. ಅಫ್ಕೋರ್ಸ್ ನಿಮಗೆ ಏನಾದ್ರೂ ಆ ತರ ಕ್ವೆಶನ್ ಇದ್ರೆ, ವಿ ಹ್ಯಾವ್ ಅ ಚೆಕ್ ಲಿಸ್ಟ್. ನೀವು ನಿಮ್ಮ ಒಂದು 10 ಕ್ವೆಶನ್ಸ್ ಇದೆ ನಮ್ಮ ಚೆಕ್ ಲಿಸ್ಟ್ ಅಲ್ಲಿ. ಇಫ್ ಯು ಪಿಂಗ್ ಮೀ, ಡೆಫಿನೆಟ್ ಆಗಿ ಆ ಚೆಕ್ ಲಿಸ್ಟ್ ನಾನು ನಿಮಗೆ ಕಳಿಸ್ತೀನಿ. ಕೆಳಗಡೆ ಹೋಗ್ತಿರೋ ನಂಬರ್ಗೆ ನನಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಗೆ ಚೆಕ್ ಲಿಸ್ಟ್ ನ ಕಳಿಸ್ತೀನಿ. ಅ ಸ್ಮಾಲ್ ಸ್ಟೋರಿ. ರೀಸೆಂಟ್ ಆಗಿ ನಮ್ಮ ಅಸಿಸ್ಟೆಡ್ ಲಿವಿಂಗ್ ಹೋಮ್ಗೆ ಒಬ್ರು ಮಂಡ್ಯದಿಂದ ಬಂದಿದ್ರು. ಅಂಡ್ ಅವ್ರ ಮಗಳು ತುಂಬಾನೇ ಅಳ್ತಾ ಇದ್ರು. ಸೊ ಏನಕ್ಕೆ ಅಳ್ತಾ ಇದ್ರು ಅಂದ್ರೆ, ಅವ್ರು 6 years ಇಂದ ಅವ್ರ ಫಾದರ್ ಬೆಡ್ ರಿಡನ್ ಇದ್ದಾರೆ. ಅವ್ರ ಅಮ್ಮನೇ ಅವ್ರನ್ನ ನೋಡ್ಕೊಂತಿರೋದು. ಅಫ್ಕೋರ್ಸ್ ನಾನು ಯಾವಾಗ್ಲೂ ಹೇಳೋದು ಅಷ್ಟೇನೆ, ನಾವ್ ಎಷ್ಟೇ ಎಜುಕೇಟೆಡ್ ಇದ್ರು ಕೂಡ ಮೆಡಿಕಲ್ ಥಿಂಗ್ಸ್ ನಮಗ್ ಅಷ್ಟೊಂದು ಗೊತ್ತಿರಲ್ಲ. ಐ ನೋ ಯು ಪೀಪಲ್ ನೋ ಡೋಲೋ 650, ಬಟ್ ಡೋಲೋ 650 ಇಸ್ ನಾಟ್ ಮೆಡಿಕಲ್ ಅಫ್ಕೋರ್ಸ್. ಸೊ ಈ ತರ ಆಗುವಾಗ ಏನಾಯ್ತು ಅಂದ್ರೆ, ಈಗ ರೀಸೆಂಟ್ ಆಗಿ ಯಾಕೆ ಕರ್ಕೊಂಡ್ ಬಂದ್ರು ಅಂದ್ರೆ, ಫುಲ್ ಬೆಡ್ ಸೋರ್ ಆಗ್ಬಿಟ್ಟಿದೆ ಅವ್ರಿಗೆ. ಹೋಲ್ ಹಿಪ್ ಬೆಡ್ ಸೋರ್ ಆಗಿತ್ತು. ದೆನ್ ಶಿ ವಾಸ್ ಕ್ರೈಯಿಂಗ್ ಕಂಟಿನ್ಯೂಸ್ಲಿ. ನಮ್ಮ ಅಮ್ಮಂಗೆ ಗೊತ್ತಾಗಿಲ್ಲ ಇವ್ರಿಗೆ ಏನ್ ಆಗಿದೆ ಅಂತ ಹೇಳ್ಬಿಟ್ಟು. ಇಟ್ಸ್ ನಾಟ್ 1 or 2 days ಬೆಡ್ ಸೋರ್ ಇತ್ತು, ಇರ್ಲಿಲ್ಲ ಅದು. ಇಟ್ಸ್ ಫ್ರಮ್ ಪಾಸ್ಟ್ 8 months ಇಂದ ಅದು ಬೆಡ್ ಸೋರ್ ಇತ್ತು. ಅವ್ರಿಗೆ ಗೊತ್ತಾಗಿಲ್ಲ ಏನು ಅದು ಬೆಡ್ ಸೋರೇ ಅಂತ ಹೇಳ್ಬಿಟ್ಟು. ಅವ್ರು ಏನ್ ಅನ್ಕೊಂಡು, ಗಾಯ ಆಗಿರ್ಬಹುದು, ಗಾಯ ಆಗಿದೆ, ಅದಕ್ಕೆ ಮಾತ್ರ ನಾರ್ಮಲ್ ಆಗಿ ಒಂದು ಕಡೆ ಟ್ರೀಟ್ಮೆಂಟ್ ಕೊಡ್ತಾರಲ್ಲ, ನಾರ್ಮಲ್ ಆಗಿ ಆ ತರ ಕೊಡಿಸ್ತಾ ಇದ್ರು ಅವರು. ದೇ ಹ್ಯಾವ್ ಕಮ್ ಹಿಯರ್. 5 days ಅಲ್ಲಿ ಆಲ್ಮೋಸ್ಟ್ 40% ಬೆಡ್ ಸೋರ್ ಹೀಲ್ ಆಗಿತ್ತು ಅವ್ರಿಗೆ. ಇವನ್ ಡಾಟರ್ ಈಸ್ ವೆರಿ ಹ್ಯಾಪಿ. ಅವ್ರ ಅಮ್ಮನೂ ತುಂಬಾ ಖುಷಿ ಆದ್ರು. ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ದ ಪರ್ಸನ್ ಹೂ ವಾಸ್ ಆನ್ ದ ಬೆಡ್, ಅವರು 75 years old ಆಗಿದ್ರು. ಅಂಡ್ ನಮ್ಗೆ ತುಂಬಾನೇ ಖುಷಿ ಆಯ್ತು. ಅವರು ತುಂಬಾ ಖುಷಿ ಪಡ್ತಾ ಇದ್ರು. ಇಲ್ಲ ನಂಗೆ ಖುಷಿ ಆಯ್ತು, ನಾವ್ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಅಂಡ್ ಒನ್ ಥಿಂಗ್ ಅವ್ರು ಹೇಳಿದ್ರು ಏನಂದ್ರೆ, ಈ ತರ ಸೆಂಟರ್ ಇರುತ್ತೆ ಅಂತ ನಮಗ್ ಗೊತ್ತಿರ್ಲಿಲ್ಲ ಅಂತ. ಈ ವಿಡಿಯೋ ದಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತಿದೀನಿ ಅಂದ್ರೆ, ಈ ತರ ಸೆಂಟರ್ ತುಂಬಾ ಇದೆ. ಯು ಹ್ಯಾವ್ ಟು ಫೈಂಡ್. ಇಟ್ಸ್ ನಾಟ್ ಲೈಕ್ ಓನ್ಲಿ ಹಾಸ್ಪಿಟಲ್ಸ್. ಅಸಿಸ್ಟೆಡ್ ಲಿವಿಂಗ್ ಹೋಮ್ ಅಲ್ಲೂ ಕೂಡ ಮೆಡಿಕಲ್ ಫೆಸಿಲಿಟಿ ಅನ್ನೋದು ಕೊಡ್ತಾರೆ. ಸೊ ಯು ಕ್ಯಾನ್ ಆಪ್ಟ್ ಫಾರ್ ದಿಸ್. ನಿಮ್ಗೆ ಈ ತರ ಮೆಡಿಕಲ್ ಫೆಸಿಲಿಟಿ ಬೇಕಂದ್ರೂ ಕೂಡ ಯು ಕ್ಯಾನ್ ಕಾಲ್ ಅಸ್. ವಿ ಆರ್ ಹ್ಯಾಪಿ ಟು ಸರ್ವ್ ಯು ಫಾರ್ ದ ಬೆಟರ್.